ಪ್ಯೂರ್ ನಾಟಿ ಕೋಳಿಗಳು ಅಂದ್ರೆ ತುಂಬಾ ಜನ ಕಾಲ್ ಮಾಡ್ತಾ ಇರೋದೇನು ಅಂತಂದ್ರೆ ಬ್ರೋ ನಿಮ್ಮ ಹತ್ರ ಮರಿಗಳು ಮಾತ್ರ ಸಿಗ್ತಾ ಇರೋದು, ಕೋಳಿಗಳು ಸಿಗಲ್ವಾ, ಕೋಳಿಗಳು ಬೇಕಿತ್ತು, ಒಂದು ಹುಂಜ ಬೇಕಾಗಿತ್ತು, ಒಂದು ಆಟೆ ಬೇಕಾಗಿತ್ತು ಅಂತ ತುಂಬಾ ಜನ ಕೇಳ್ತಾ ಇರ್ತೀರಾ. ಬಟ್ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ, ಅಂದ್ರೆ ಈಗ ಮೊಟ್ಟೆ ಪರ್ಪಸ್ಗೆ ಎಷ್ಟು ಬೇಕೋ ಅಷ್ಟು ಕೋಳಿ ಮಾತ್ರ ಇಟ್ಕೊಂಡಿರೋದು, ಯಾವುದೇ ಕಾರಣಕ್ಕೂ ಜಾಸ್ತಿ ಇಟ್ಕೊಂಡಿಲ್ಲ. ಅಂತಂದ್ರೆ ಈಗ ಜಾಸ್ತಿ ಹುಂಜಗಳು ಇಟ್ಕೊಂಡ್ರೆ ಬಡ್ಡಿ ಮಗನ ಏನು ಮಾಡ್ತಾರೆ ಅಂದ್ರೆ, ಈಗ ನಮ್ಮ ಹುಂಜಗಳೇ ಅಂದ್ರೆ ಈಗ ಹಲವಾರು ಇಲ್ಲಿ ನಮ್ಮ ಹತ್ರ ನೋಡ್ತಾ ಇರ್ಬೋದು, ಒಂದು 5ರಿಂದ 6 ಹುಂಜ ಅಷ್ಟೇ ಬಿಟ್ಕೊಂಡಿರೋದು. ಈ 5ರಿಂದ 6 ಹುಂಜ ಯಾಕೆ ಬಿಟ್ಕೊಂಡಿವಿ ಅಂತಂದ್ರೆ, ಇನ್ನು ಜಾಸ್ತಿ ಬಿಟ್ಕೊಂಡ್ರೆ ಕಿತ್ತಾಡ್ತಾವೆ ಕೋಳಿಗಳು. ಅಂದ್ರೆ ಬಡ್ಡೆ ನಾವು ಸುಮ್ಮನಿರಿಕಿಲ್ಲ, ಒದ್ದಾಡೋದು ಕಿತ್ತಾಡಿ ಮೂತಿ ಅಂದ್ರೆ ಕೆಂಪು ಕಲರ್ದು ಮೂತಿ ಬರ್ತದೆ ನೋಡ್ರಿ, ಕೊಕ್ಕು ಅಂತೀವಿ ನಾವು, ಆ ಕೊಕ್ಕೆಲ್ಲ ಕಿತ್ಕೊಳ್ಳೋದು, ಈ ಥರದ ಕಳ್ಳನ ಮಗನ ಮಾಡಬಾರ್ದು ಚೇಷ್ಟನೆ ಮಾಡ್ತವೆ ಅಂದ್ಬಿಟ್ಟು ಫಸ್ಟ್ ಏನು ಮಾಡ್ತೀವಿ ಆ ಥರದ್ರಲ್ಲೆಲ್ಲ ಬಿಟ್ಕೊಳಕ್ಕೆ ಹೋಗಲ್ಲ. ನಿಮ್ಗೆ ಏನಾದರೂ ಆ ಥರ ಬೇಕು ಅಂತಂದರೆ ಏನಪ್ಪ ಅಂತಂದರೆ 1 ತಿಂಗಳು 1.5 ತಿಂಗಳು ವೆಯ್ಟ್ ಮಾಡಲೇಬೇಕು. ಅಂದರೆ ಪ್ಯೂರ್ ನಾಟಿ ಕೋಳಿಗಳು ನಿಮ್ಗೆ ಬೇಕು ಅಂತಂದರೆ 6 ತಿಂಗಳು ಬೇಕೇ ಬೇಕು ಬೆಳವಣಿಗೆಗೆ. ಈಗ 6 ತಿಂಗಳು ಒಳಗಡೆ ಎಲ್ಲೂ ಬರೋದಿಲ್ಲ. ಆದ್ದರಿಂದ ಏನು ಮಾಡ್ತೀವಿ, ಈಗ ನಾವು ಫೀಡ್ ಹಾಕಿ ಆ ಥರ ಈ ಥರ ಏನಾರು ಮೇಂಟೈನ್ ಮಾಡಿದ್ರೆ ಒಂದು 3-4 ತಿಂಗಳು, 3.5 ತಿಂಗಳು, 4 ತಿಂಗಳಿಗೆಲ್ಲ ಬರ್ತವೆ. ಬಟ್ ನಾವು ಫೀಡ್ ಹಾಕೋದಿಲ್ಲ, ನ್ಯಾಚುರಲ್ ನೋಡ್ತಾ ಇರ್ಬೋದು. ಇಲ್ಲಿ ರಾಗಿ, ಕಲ್ಮಣ್ ರಾಗಿ ಈ ಥರದ್ದು ಹಾಕಂದ್ರೆ ಜಾಸ್ತಿ ಮೇಯಿಸ್ತಾ ಇರೋದು. ಉನಿ ಹಾಕಿರೋ ರಾಗಿ, ಕಲ್ಮಣ್ ರಾಗಿ ಈ ಥರದ್ದು ಕೊಡೋದ್ರಿಂದ ನಮಗೆ ಮರಿಗಳು ಲೇಟ್ ಆಯ್ತವೆ, ಮತ್ತು ಕೋಳಿಗಳು ಲೇಟಾಗಿ ಬೆಳಿತವೆ. ಮತ್ತು ಈ ಥರದ್ರಲ್ಲಿ ನಿಮಗೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೆ ದೊಡ್ಡ ಕೋಳಿಗಳು ಸಿಗೋದಿಲ್ಲ. ನಿಮ್ಗೆ ಏನಾದರೂ ಮರಿಗಳು ಬೇಕು ಅಂದರೆ 1.5 ತಿಂಗಳು ಮರಿಗಳು ಅಂತಂದರೆ ನಿಮ್ಗೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ, ಒಂದು ಮರಿಗಳು ಯಾವ್ಯಾವ ಥರ ಬುಕ್ಕಿಂಗು ಮತ್ತು ಮರಿ ಬುಕ್ಕಿಂಗ್ ಪ್ರೋಸೆಸ್ ಏನು ಅಂತ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಬಟ್ ಇನ್ನೊಂದು ವೀಡಿಯೋ ಫಾಲೋ ಮಾಡ್ಕೊಂಡ್ರೆ ಪ್ರತಿಯೊಂದು ವೀಡಿಯೋನೂ ಸಿಗ್ತವೆ. ಆಮೇಲೆ ಇನ್ನೊಂದೇನು ಅಂತಂದರೆ, ಈಗ ಬಾತು ಕೋಳಿಗಳು, ಮರಿಗಳು, ಮೊಲಗಳು ಇಷ್ಟೇ ಸಿಗ್ತಾ ಇರೋದು. ಇನ್ನೆಲ್ಲ ಈಗ ದೊಡ್ಡ ಕೋಳಿಗಳೇನೂ ಸಿಗೋದಿಲ್ಲ. ಇವೆಲ್ಲ ಮೊಟ್ಟೆ ಪರ್ಪಸ್ಗೆ ಬಡಿಕೊಂಡಿರೋ ಕೋಳಿಗಳು ಫ್ರೆಂಡ್ಸ್. ಮರಿಗಳಿಗೆ ಅಡ್ವಾನ್ಸ್ ಹಾಕೋದು, ಆಮೇಲೆ ಏನಪ್ಪ ಅಂತಂದ್ರೆ 5,000 ಅಡ್ವಾನ್ಸ್ ಹಾಕಿ ಅಂತ ಈಗ ನಾನು ಯಾವುದೋ ವೀಡಿಯೋದಲ್ಲಿ ಹೇಳಿರ್ತೀನಿ, ಮರಿಬೇಕಾದ್ರೆ ಕಾಲ್ ಮಾಡಿ ಅಂತ ಕೆಳಗಡೆ ಅವ್ರ ನಂಬರ್ ಹಾಕಿರ್ತಾರೆ. ಅಂದರೆ ತುಂಬ ಜನ ಮರಿಬೇಕಾದ್ರೆ ಕಾಲ್ ಮಾಡಿ ಅಂತ. ಆಮೇಲೆ ನಿಮ್ಗೇನು ಅಂತಂದರೆ ಮೈಸೂರು ನಟಿಯೋ ಸೋನಾಲಿಯೋ ಕೊಡೋಕ್ಕೆ ನಿಮ್ಗೆ ಗೊತ್ತಿರಲ್ಲ, ಅಲ್ಲಿ ವೀಡಿಯೋ ಕೆಳಗಡೆ ಕಮೆಂಟ್ ಹಾಕಿರ್ತಾರೆ. ಆ ಕಮೆಂಟ್ ನೋಡ್ಬಿಟ್ಟು ನೀವೇನಾದರೂ ಅವ್ರು ಯಾರು ನಿಮ್ಮ ನಂಬರ್ ಅಂತಂದರೆ, ಈಗ ತುಂಬ ಜನ ಏನು ಮಾಡ್ತಾರೆ, ಕಮೆಂಟ್ ಕೆಳಗಡೆ ನಿಮ್ಮ ನಂಬರ್ ಹಾಕಿರ್ತೀರಿ, ಅಣ್ಣ ನಮಗೆ ಮರಿಬೇಕು, ಮರಿ ಕೊಡ್ನಿ ಅಣ್ಣ ಅಂತ ಕಮೆಂಟ್ ಹಾಕಿರ್ತೀರ. ಆ ಕಮೆಂಟ್ ಹಾಕೋರು ಪ್ರತಿಯೊಬ್ಬರಿಗೆ ಹೇಳ್ತಾ ಇರೋದೇನು ಅಂದರೆ, ದಯವಿಟ್ಟು ನಂಬರ್ ಹಾಕ್ಬಿಡಿ. ನನ್ನ ನಂಬರ್ ಎಲ್ಲ ತಾವು ಸ್ಕ್ರೀನಲ್ಲಿ ಇರ್ತದೆ. ಅಂದರೆ ನಾನು ನಂಬರ್ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಲ್ಲ, ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಮರಿಗಳು ಏನಾರ ಬೇಕು, ಮತ್ತು ಮರಿಗಳು ಬುಕ್ಕಿಂಗ್ ಮಾಡ್ಕೋತೀನಿ, ಇಲ್ಲ ಬಾತು ಕೋಳಿಗಳು ಬೇಕು, ಮೊಲಗಳೇನಾರ ಬೇಕು, ಮತ್ತು ಎನಿವನ್ ನಾನು ಏನಾರ ಕೊಡ್ತೀನಿ ಅಂತ ಹಾಕಿದರೆ ಆ ವೀಡಿಯೋನ ನೋಡ್ಕೊಳ್ರಣ. ಪ್ರತಿಯೊಬ್ಬರು ನೋಡ್ಕೊಂಡು ಅದಾದಮೇಲೆ ಆ ನಂಬರ್ಗೆ ಕಾಲ್ ಮಾಡಿ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಯಾರ್ಯಾರೋ ಫೋನ್ ಮಾಡ್ತಾರೆ, ಮತ್ತು ನಿಮ್ಮ ನಂಬರ್ ಹಾಕಿದ ತಕ್ಷಣ ಏನು ಮಾಡ್ತೀರಾ ಅಂತಂದರೆ, ಈಗ ಕೆಲವರು ಒಂದು ಸ್ವಲ್ಪ ಏನಪ್ಪ ಅಂದರೆ ಸೋಷಲ್ ಮೀಡಿಯಾ ಈಗ ನೋಡ್ತಾ ಇರ್ತೀರಾ, ಬಟ್ ಅದ್ರ ಬಗ್ಗೆ ಗೊತ್ತಿರಲ್ಲ. ಅಂತಂದರೆ ಇವಾಗ ಏನು ಅಂತಂದರೆ, ನಂಬರ್ ಹಾಕ್ಬಿಡೋಣ, ಅವ್ನು ಯಾವಾಗಲಾರ ಕಾಲ್ ಮಾಡ್ಕೊಂತ ಕಮೆಂಟ್ ನೋಡಿದಾಗ ಅಂತ ತುಂಬ ಜನ ಅನ್ಕೋತೀರಾ. ಅಂದರೆ ನಮ್ದೊಂದು ಸ್ವಲ್ಪ ಪರ್ಸ್ನಲ್ ಕೆಲಸಗಳು ಇದ್ದೇ ಇರ್ತವೆ. ಅಂದರೆ ಈಗ ಫಾರಮಲ್ಲಿ ಕೆಲಸ ಮಾಡೋದಾಗ್ಬೋದು. ಈಗ ಒಬ್ಬನೇ ಕಾರಣ ಅಂದರೆ ತುಂಬ ಜನ ಏನಾರು 4-5 ಜನ ಮಾಡ್ಕೊಳ್ಳೋರಿದ್ರೆ ಬಿಡಪ್ಪ ಆಯಿತು ಯಾರು ಮಾಡ್ತಾ ಇರ್ತಾನೆ ಅನ್ಬೋದು. ಈಗ ಇವಕ್ಕೆ ಮೇವು, ಇನ್ನು ಮರಿಗಳಿಗೆ ಮೇವು, ಇನ್ನು ಕೋಳಿಗಳಿಗೆ ಮೇವು, ಶೆಡ್ ಕ್ಲೀನು, ಮತ್ತು ಪ್ರತಿಯೊಂದು ನಾವೇ ನೋಡ್ಕೊಳ್ಳೋದ್ರಿಂದ ಪ್ರತಿಯೊಂದು ಕೆಲಸಗಳು ಜಾಸ್ತಿ ಇರ್ತವೆ. ಅದಾದಮೇಲೆ ನಿಮಗೆ ಪ್ರತಿಯೊಂದೂ ನಾವು ಹೇಳೋಕ್ಕಾಗಲ್ಲ, ಹಿಂಗೆ ಇರ್ತದೆ ಇದು ಪರಿಸ್ಥಿತಿ, ಮತ್ತು ಈ ಥರ ಅರ್ಥ ಮಾಡ್ಕೊಳ್ಳಿ ಅಂತ. ಬಟ್ ನಿಮ್ಗೆ ಹೇಳ್ತಾ ಇರೋದೇನು, ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಒಂದು ಸ್ವಲ್ಪ ಗಮನ ಕೊಡಿ. ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾ ಇರೋದೇನು, ಮರಿ ಕೊಡಬೇಕಾದ್ರೆ ನಾನು ಹಾಕ್ಸ್ಕೊಳ್ಳೋದು 500 ಇಲ್ಲ 1,000 ರೂಪಾಯಿ ಅಡ್ವಾನ್ಸ್ ಅಷ್ಟೇ. ಅದನ್ನು ಬಿಟ್ಟು ನಿಮ್ಗೆ ಏನಾದ್ರು ಜಾಸ್ತಿ ಕೇಳ್ತಾರೆ ಅಂದರೆ ದಯವಿಟ್ಟು ಅದು ನಾನಲ್ಲ, ಸಚಿನ್ ಫಾರಮ್ ಅಂತಲೇ ಕೇಳ್ಬಿಟ್ಟೆ ಮಾತಾಡಿ. ಮತ್ತು ನಮ್ಮ ವಾಯ್ಸು ನಿಮಗೆಲ್ಲ ಗೊತ್ತಿರುತ್ತೆ, ಬಟ್ ಅದರಲ್ಲಿ ನಾನು ಏನು ಹೇಳಬೇಕಾಗಿಲ್ಲ. ಮತ್ತು ಅಲ್ಲಿ ನೀವು ಫೋನ್ ಮಾಡಿದ ತಕ್ಷಣ ಸಚಿನ್ ಫಾರಮ್ ಅಂತ ಬರುತ್ತೆ, ದಯವಿಟ್ಟು ನೋಡಿಕೊಂಡೇ ಮಾಡಿ. ಮತ್ತು ನಿಮಗೆ ಸಚಿನ್ ಅಂತಲೇ ಬರುತ್ತೆ, ಇಲ್ಲ ಚೇತನ್ ಎನ್ಸಿ ಅಂತ ಬರುತ್ತೆ, ಎರಡರಲ್ಲಿ ಒಂದು ನೇಮ್ ಬರುತ್ತೆ. ಇಷ್ಟು ಬಿಟ್ಕೊಂಡ್ರೆ ಯಾರಿಗೂ ಏನು ಸುಮ್ಮನೆ ಅಮೌಂಟ್ ಹಾಕೋದು ಈ ಥರದ್ದೆಲ್ಲ ಮಾಡೋಕೆ ಹೋಗ್ಬೇಡಿ. ಹುಂಜಗಳು ಹಿಂಗಿರ್ತವೆ ಅಂದರೆ ನೋಡ್ತಾ ಇರ್ಬೋದಲ್ಲ, ಹಿಂಗಿರ್ತವೆ. ಅದೇ ದಪ್ಪ ಅಲ್ಲಿ ಒಂದು 8ರಿಂದ 10 ತಿಂಗಳು ಹೋಯ್ತು ಅಂದರೆ ಪ್ಯೂರ್ ನಾಟಿ ಹುಂಜಗಳು ರಂಗ್ ಮಿಂಚ್ದಂಗೆ ಮಿಂಚುತ್ತಾ ಇರ್ತವೆ. ಹಿಂಗೆ ನೋಡ್ತಾ ಇರ್ಬೋದು, ಈ ಹುಂಜ ಹಿಂಗದೆ. ಇವಾಗ ಇನ್ನೊಂದು 2 ತಿಂಗಳು ಬಿಟ್ಟು ಆಚೆಗೆ ನೋಡ್ರಿ, ಆ ಹುಂಜಕ್ಕಿಂತ ಸೈಡ್ ಹೊಡಿತದೆ. ಅಲ್ಲಿ ಕಾಣಿಸ್ತದೆ ನೋಡ್ರಿ, ಈ ಹುಂಜಕ್ಕಿಂತ ಸೈಡ್ ಹೊಡಿ ಕೆಪಾಸಿಟಿ ಐತೆ. ಇಲ್ಲಿ ಮೇಯ್ತದಲ್ಲ ಮಧ್ಯದಲ್ಲಿ, ಆ ಥರ ಬಡ್ಡೆ ನಾವು ಚಿಕ್ಕದ್ರಲ್ಲಿ ಮಾತ್ರ ಹಿಂಗೆ ಕಾಣಿಸೋದು. ಅದೇ ದಪ್ಪ ಆಯಿತು ಅಂದ ತಕ್ಷಣ ಹಿಂಗೆ ಕಾಣಿಸ್ತಾ ಗೊತ್ತಾ ಪ್ಯೂರ್ ನಾಟಿ ಹುಂಜಗಳು. ಹುಂಜದ ಲೆವೆಲ್ಲೇ ಬೇರೆ ಆಗೋಯ್ತದೆ, 6 ರೇಂಜ್ಗೆ ಇರ್ತಾವೆ ಹುಂಜಗಳು. ಆ ಥರ ಅಂದರೆ ಆಟೆಗಳು ಹಿಂಗೆ ಇದ್ದರು ಇವಾಗ ಹಿಂಗಿರ್ತವೆ, ಹಂಗೆ ಇರ್ತಾಬೇಕಾರೆ ಹುಂಜಗಳು ಆ ಥರ ಎಲ್ಲ ಶೈನಿಂಗು ನೀಟಾಗಿ ಬರೋದು, ಪ್ರತಿ ಒಂದ್ರಲ್ಲೂ ಮಿಂಚುತ್ತಾ ಇರ್ತವೆ ಪ್ಯೂರ್ ನಾಟಿ ಹುಂಜಗಳು. ನೋಡ್ತಾ ಇರೋದಲ್ಲಿ ಕಾಮನಬಿಲ್ ಬಣ್ಣ ಹೆಂಗೆ ಮಿಂಚುತ್ತದೆ ಒತ್ತಂತೆ, ಇನ್ನೂ ಟೈಮೇ ಆಗಿಲ್ಲ, ಹೆಂಗೆ ಮಿಂಚುತ್ತಾ ಇರ್ತದೆ, ಬಿಸಿಲಲ್ಲಿ ಹೊಳಿತಾ ಇರ್ತವೆ ಹುಂಜಗಳು. ಅಂತಂದರೆ ನಿಂತ್ಕೊಳ್ಳೋ ಶೈನಿಂಗಿಂದ ಹಿಡ್ದು ಪ್ರತಿ ಒಂದ್ರಲ್ಲೂ ಅಷ್ಟೇ. ಮೆಟ್ಟದ್ರಲ್ಲಿ ಗಿಟ್ಟದ್ರಲ್ಲೆಲ್ಲ ರಾಕ್ಷಸರಾಗ್ಬಿಡ್ತಾರೆ. ಆಮೇಲೆ ಅಂತಂದರೆ ಹುಂಜಗಳಿರುತ್ತವೆ, ಆಟೆಗಳ ಕರ್ಕ ಮೇಯಿಸ್ತಾ ಇರ್ತವೆ. ಅವಕ್ಕದವ ಈ ಥರ ಇಲ್ಲಿ ಕಾಣಿಸ್ತದೆ ನೋಡ್ರಿ.